ಸರ್ ನಾವು ಚೆಕ್ ಮಾಡಿದ್ವಿ, ನೀವು ಒಂದ್ಸರಿ ಚೆಕ್ ಮಾಡಿ. ಸಿಕ್ಕಿರೋ ಬಾಡಿಗಳಲ್ಲಿ ನಿಮ್ಮ ವೈಫ್ ಇಲ್ಲ ಅಂತ ಹೇಳಿದ್ರೆ ಬೇರೆ ಪ್ಲಾನ್ ಮಾಡಿ. ನೋಡಿ, ಇನ್ನು ಸಿಕ್ಕಿರೋ ಯಾವ ಬಾಡಿನೂ ಜಾನ್ವಿನ ರಿಸೆಂಬಲ್ ಮಾಡ್ತಾ ಇಲ್ಲ. ನನ್ನ ಹೆಂಡತಿ ಹಾಕಿದ ಸೀರೆ ಕಲರ್ನ ನನಗೆ ಹೇಳಿದ್ದೆ ಅಲ್ವಾ ಕ್ಲಿಯರ್ ಆಗಿ? ಗೊತ್ತು ಸರ್, ಇಷ್ಟು ದಿನ ಬಾಡಿ ನೀರಳಿದ ಕಾರಣದಿಂದ ಕಲರ್ ಡಿಮ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಕೇಳಿದೆ. ಇದನ್ನೆಲ್ಲ ನೋಡ್ತಿದ್ರೆ ಮೋಸ್ಟ್ಲಿ ನಾವು ಅನ್ಕೊಂಡಿದ್ದೆ ನಿಜ ಅನಿಸ್ತಾ ಇದೆ. ಅಂದರೆ ನಮ್ಮ ವೈಫ್ ಜಾನ್ವಿ ಅವರು ಸತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ? ಹಾಗಾದ್ರೆ ಎಲ್ಲಿರ್ಬೋದು ಅವರು? ಸಮುದ್ರನ ಪಾರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಅದನ್ನ ಈಗಲೇ ಹೇಳಕ್ ಆಗಲ್ಲ ಸರ್. ನಮ್ಮ ಕಡೆಯವ್ರು ಅದೇ ಕೆಲಸದಲ್ಲಿದ್ದಾರೆ, ಎಲ್ಲ ಸಮುದ್ರ ದಡದಲ್ಲೂ ಹುಡುಕ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಏನಾಯ್ತು? ಏನೇ ಅಪ್ಡೇಟ್ಸ್ ಯಾರು ಮಾಡಿದ್ರು? ನಮ್ಮ ಕಡೆಯವರು ಸರ್, ಕುಂದಾಪುರದಿಂದ. ಸಮುದ್ರ ದಡದಲ್ಲಿ ಯಾವುದೋ ಒಂದು ಬಾಡಿ ಸಿಕ್ಕಿದೆಯಂತೆ. ಬಾಡಿನಾ? ಬೇರೆ ಏನಾದರೂ ಡೀಟೇಲ್ಸ್ ಇದೆಯಾ? ಇಲ್ಲ ಸರ್, ನಾನು ಅದನ್ನು ತಿಳ್ಕೊಂಡು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನಾನಿನ್ನು ಬರ್ತೀನಿ ಸರ್. ಶಾಂತಮ್ಮ, ಈಗ ನಡೀತಿರೋ ಸನ್ನಿವೇಶಗಳಿಗೆ ನಾನು ನಗಬೇಕು ಅಳಬೇಕು ಗೊತ್ತಾಗ್ತಾ ಇಲ್ಲ. ಯಾಕಪ್ಪ, ಏನಾಯ್ತು? ಇನ್ನೇನು ಹೇಳಿ ಶಾಂತಮ್ಮ? ಜಾನ್ವರು ಸತ್ತಿದ್ದಾರೆ ಅನ್ನೋದಕ್ಕೆ ಯಾವ ಪುರಾವೆನೂ ಸಿಗ್ತಿಲ್ಲ ಅನ್ನೋದಾದ್ರೆ ಚೆಂಗಮರಿ ಬದುಕಿದ್ದಾರೆ ಅಂತ ಖುಷಿ ಆಗತ್ತೆ. ಪ್ರತಿ ಸಲಿನೂ ಒಂದು ಹೊಸ ಡೆಡ್ ಬಾಡಿ ಸಿಕ್ಕಾಗ ನನ್ನ ಚೆಂಗಮರಿ ಸತ್ತಿದ್ದಾರೇನೋ ಅಂತ ಭಯ ಆಗುತ್ತೆ ಶಾಂತಮ್ಮ. ನನಗೇನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಶಾಂತಮ್ಮ. ನೋಡಪ್ಪ, ನಿನ್ನ ಪ್ರೀತಿ ನಿಜವಾಗಿದ್ರೆ ನಿನ್ನ ನಂಬಿಕೆ ಖಂಡಿತ ನಿಜವಾಗತ್ತೆ. ಧೈರ್ಯವಾಗಿರು. ಚೆಲ್ವಿ, ವೆಂಕಿ ಎಲ್ಲಿದ್ದಾನಮ್ಮ? ಇಷ್ಟು ದಿನ ಆದ್ರೂ ಅವನು ಒಂದು ಫೋನು ಮಾಡಿಲ್ವಲ್ಲ? ನನ್ನ ನೋಡೋದಕ್ಕೂ ಬಂದಿಲ್ಲ. ಅವನು ಇಷ್ಟು ದಿನ ಎಲ್ಲೂ ಸುಮ್ಮನೆ ಇರೋನಲ್ಲಮ್ಮ. ಅವನಲ್ಲಿದ್ರೆ ಫೋನ್ ಕೊಡು. ಅದು ಅತ್ತೆ, ಅವ್ರಿಗೇನು ಕೆಲಸ ಅಂತ ಹೊರಗಡೆ ಹೋಗೋರೆ. ಅಲ್ಲಮ್ಮ, ನಿನ್ನ ಮಾವನ್ ಕೇಳಿದ್ರೆ ಅವರು ಹೀಗೆ ಹೇಳ್ತಾರೆ, ನೀನು ಹೀಗೆ ಹೇಳ್ತೀಯ. ಅಲ್ಲ, ಜಾನುಗ್ ಹೀಗಾಗಿರೋ ವಿಷಯ ಅವನಿಗೆ ಹೇಳಿದ್ಯೋ ಇಲ್ವೋ? ಅವನ್ ಬರ್ದೇ ಇರೋದ್ ನೋಡಿದ್ರೆ ನೀವ್ಯಾರು ಅವನಿಗೆ ಹೇಳಿಲ್ಲ ಅಂತ ಅನ್ಸತ್ತೆ. ಇಲ್ದೆ ಹೋಗಿದ್ರೆ ಅವನ್ ಎಲ್ಲೇ ಇದ್ರು ಇಷ್ಟೊತ್ತಿಗೆ ಓಡೋಡ್ ಬರ್ತಿದ್ದ. ಜಾನು ಅಂದ್ರೆ ನಮ್ ಬೆಂಕಿಗೆ ಅಷ್ಟು ಪ್ರಾಣ. ಅದು ಅತ್ತೆ, ಹೌದತ್ತೆ. ನಾನಿನ್ನೂ ಅವ್ರಿಗೆ ಜಾನು ಅವ್ರ ವಿಷಯನ ಹೇಳಿಲ್ಲ. ಅವ್ರಿಗೇನಾದ್ರೂ ವಿಷಯ ಹೇಳಿದ್ರೆ ಅವ್ರನ್ನ ತಡೆಯೋದು ಸಾನೇ ಕಷ್ಟ ಆಯ್ತದೆ. ಅದು ನಂಗೆ ಒಬ್ಳು ಕೈಲಾಗಕ್ಕಿಲ್ಲ. ಅದಕ್ಕೆ ನಿಮ್ಮನೆಗೆ ಬಂದಾಗ ಎಲ್ಲರೂ ಇರ್ತಾರಲ್ಲ, ಅವಾಗ ಹೇಳುಮ ಅನ್ಕೊಂಡೆ. ಹಾಗಂತ ಎಷ್ಟು ದಿನ ವಿಷಯ ಮುಚ್ಚಿಡಕ್ಕಾಗತ್ತಮ್ಮ? ಹಾಲು ತುಪ್ಪದ ದಿನನೂ ಬರ್ಲಿಲ್ಲ. ಈ ತಿಥಿ ಕಾರ್ಯಕ್ಕೂ ವೆಂಕಿ ಬರ್ದೆ ಹೋದ್ರೆ ಹೇಗಮ್ಮ? ಅವನ್ ಬರ್ಲೇಬೇಕಮ್ಮ. ಸರಿ ಅತ್ತೆ, ನಾನು ಬರಕ್ಕೆ ಹೇಳ್ತೀನಿ. ಸರಿ, ಬೇಗ ಬರೋದಕ್ಕೆ ಹೇಳಮ್ಮ. ಫೋನ್ ಇಡ್ತೀನಿ.
ಎಲ್ಲಿದ್ಯಾ ವೆಂಕಿ? ಒಂದು ಕಡೆ ನೀನು ನನ್ನ ಕಣ್ಮುಂದೆ ಇಲ್ಲ, ಎಲ್ಲಿದೆಯೋ ಏನು ಮಾಡ್ತಿದ್ಯೋ ಅಂತ ದುಃಖ. ಇನ್ನೊಂದು ಕಡೆ ಜಾನ್ವಿಯವರಿಲ್ಲ ಅಂತ, ಜಾನವ್ರು ಬದುಕಿಲ್ಲ ಅಂತ ನಿನಗೇನಾದರೂ ಗೊತ್ತಾದರೆ ನೀನು ಎಷ್ಟು ದುಃಖ ಪಡ್ತೀಯ. ನನ್ನಿಂದ ಅಂತೂ ನಿನ್ನನ್ನು ಸಮಾಧಾನ ಮಾಡೋಕ್ಕಾಗಕ್ಕಿಲ್ಲ. ಆಗಲಿ ಸಾರಿ ಅಂತ ಕೇಳಿದ್ನಲ್ಲ, ಅದು ಅಲ್ಲದೆ ದುಡ್ಡನ್ನು ಆದಷ್ಟು ಬೇಗ ಕೊಡ್ತೀನಿ ಅಂತ ನಾವು ಹೇಳಿದೆ. ಇನ್ನೂ ಕೋಪ ಮಾಡ್ಕೊಂಡಿದ್ರೆ ಹೇಗೋ? ಎಲ್ಲ ಮುಗಿದ್ಮೇಲೆ ಇನ್ನೇನೋ ಮಾತಾಡೋದಕ್ಕಿದೆ. ನಂತರ ಮಾತಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಬ್ರೋ ಪ್ಲೀಸ್ ಬ್ರೋ. ಅಲ್ಲ ಬ್ರೋ, ಹೆಂಡತಿ ಹತ್ರ ಹೇಳ್ಕೊಳ್ದಿರೋ ವಿಷಯಗಳೆಲ್ಲ ನಿನ್ನ ಹತ್ರ ಹೇಳ್ಕೊಂಡಿದ್ದೀನಿ. ಈ ಮನೇಲಿ ನಿನ್ನ ಬಿಟ್ಟರೆ ನನ್ನ ಜೊತೆ ಮಾತಾಡೋರು ಯಾರಿದ್ದಾರೆ ಹೇಳು? ನನಗೂ ಅಷ್ಟೇ, ನಿನ್ನ ಜೊತೆ ಮಾತಾಡದೆ ಇರೋಕ್ಕಾಗಲ್ಲ ಬ್ರೋ. ಸಾರಿ ಅಂತ ಕೇಳಿದ್ನಲ್ಲ, ಆದಷ್ಟು ಬೇಗ ತಂದ್ಕೊಡ್ತೀನಿ ಅಂತ ನಾವು ಹೇಳ್ತಾ ಇದ್ದೀನಲ್ಲ, ಪ್ಲೀಸ್ ಬ್ರೋ. ಫಸ್ಟ್ ದುಡ್ಡು ತಂದಿಡು, ಆಮೇಲೆ ಮಾತಾಡು. ಬ್ರೋ ನನ್ನ ಮೇಲೆ ಆಣೆ ಬೇಡಪ್ಪ, ಅಪ್ಪ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ನೀನು ದುಡ್ಡನ್ನು ಕ್ಲಿಯರ್ ಮಾಡ್ತೀನಿ, ಸರಿನಾ? ಇಗೋ ನನಗಿಂತ ತಿಳಿದವನು, ವಯಸ್ಸಲ್ಲಿ ದೊಡ್ಡವನು, ಏನೋ ತಮ್ಮ ತಪ್ಪು ಮಾಡಿದಾನೆ ಕ್ಷಮಿಸ್ಬಿಡೋಣ ಅನ್ನೋದು ಬಿಟ್ಟು ಹೀಗೆಲ್ಲ ಆದರೆ ಏನೋ ಹೇಗೋ? ಸಾರಿ ಕಣೋ, ಹೇಳ್ತಾ ಇಲ್ವಾ ಸಾರಿ ಅಂತ? ಇನ್ಯಾವತ್ತೂ ಹೀಗಾಗಲ್ಲ, ಪ್ಲೀಸ್ ನನ್ನ ನಂಬು. ಸರಿ.